ಸಿದ್ದಾಪುರ ತಾಲೂಕಿನ ಪುನೀತ್ ರಾಜ್ಕುಮಾರ್ ಸೇವಾಶ್ರಮಕ್ಕೆ 1.80 ಲಕ್ಷ ರೂಪಾಯಿ ಮೌಲ್ಯದ ಆಹಾರ ಸಾಮಗ್ರಿಗಳನ್ನು ಪೂರೈಸುವ ಮೂಲಕ ಜಿಪಿ ನಾರಾಯಣಸ್ವಾಮಿ ಅವರು ತಮ್ಮ ಮೊಮ್ಮಗನ ಭವಿಷ್ಯನ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಜೆಪಿ ನಾರಾಯಣಸ್ವಾಮಿಯವರು ತಮ್ಮ ಮೊಮ್ಮಗ ಭವಿಷ್ಯನ ಜನ್ಮದಿನದ ನಿಮಿತ್ತವಾಗಿ ಜೆಪಿಎನ್ ಪ್ರತಿಷ್ಠಾನ ಬೆಂಗಳೂರು ವತಿಯಿಂದ ಸಾಮಾಜಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಅದರ ಭಾಗವಾಗಿ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕು ಮುಗದೂರಿನಲ್ಲಿರುವ ಪುನೀತ್ ರಾಜ್ಕುಮಾರ್ ಸೇವಾಶ್ರಮದಲ್ಲಿ ಆಶ್ರಯ ಪಡೆಯುತ್ತಿರುವ 83 ನಿರ್ಗತಿಕ ಅನಾಥರಿಗೆ ಆಹಾರ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಸುಮಾರು 1.80 ಲಕ್ಷ ಮೌಲ್ಯದ ಆಹಾರ ಸಾಮಗ್ರಿಗಳನ್ನು ಆಶ್ರಮದ ಮುಖ್ಯಸ್ಥರಾದ ನಾಗರಾಜ್ ಮತ್ತು ಮಮತಾ ನಾಯ್ಕ್ ದಂಪತಿಗೆ ಹಸ್ತಾಂತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜೆಪಿಎನ್ ಪ್ರತಿಷ್ಠಾನದ ಜಿಲ್ಲಾ ಮುಖ್ಯ ಸಂಚಾಲಕ ಡಾಕ್ಟರ್ ನಾಗೇಶ್ ನಾಯ್ಕ್ ಕಾಗಾಲ್ ಅವರು ಪ್ರತಿಷ್ಠಾನ ದೇವೋದ್ದೇಶವನ್ನ ವಿವರಿಸಿದಲ್ಲದೆ ಪ್ರತಿಷ್ಠಾನದ ಸಂಸ್ಥಾಪನೆ ಮೂಲಕ ಮಹಾಪೋಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಜಿಪಿ ಸುಧಾಕರ್ ಹಾಗೂ ಲತಾ ಸುಧಾಕರ್ ಅವರು ಅನಾಥ ಅಂಗವಿಕಲ ಬುದ್ಧಿಮಾಂದ್ಯ ನಿರ್ಗತಿಕರ ಕುರಿತು ಹೊಂದಿರುವ ಜನಪರ ಕಾಳಜಿಯನ್ನು ಪ್ರಶಂಸಿಸಿದರು. ಜಿಲ್ಲಾ ಗೌರವ ಸಂಚಾಲಕರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರೂ ಆದ ವಿಎನ್ ನಾಯ್ಕ್ ಬೇಡ್ಕಣಿ ಮಾತನಾಡಿ ಪ್ರತಿಷ್ಠಾನದ ಸಂಸ್ಥಾಪಕ ಸಹಾಯಾರ್ಥ ಗುಣಧರ್ಮವನ್ನು ಶ್ಲಾಘಿಸಿದರು. ಪುನೀತ್ ರಾಜ್ಕುಮಾರ್ ಸೇವಾಶ್ರಮವು ಗಟ್ಟಿಯಾಗಿ ನೆಲೆಯೂರುವಲ್ಲಿ ಪ್ರಾರಂಭದಿಂದಲೂ ಸಹಕಾರಿಯಾಗಿ ನಿಂತ ಸ್ಥಳೀಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವಸಂತ ನಾಯ್ಕ್ ಆಶ್ರಯದಾತರ ಸೇವಾ ಕಾರ್ಯಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ತಾಲೂಕು ಗೌರವ ಸಂಚಾಲಕರಾದ ದಿವಾಕರ ನಾಯ್ಕ್ ಮತ್ತು ಮಹಿಳಾ ಮುಖ್ಯ ಸಂಚಾಲಕಿ ಶಾಂತಲಾ ಪ್ರಶಾಂತ್ ನಾಯ್ಕ್ ಆಶ್ರಮದ ದೇವೋದ್ದೇಶಗಳ ಈಡೇರಿಕೆಗೆ ಸ್ಪಂದಿಸುವುದಾಗಿ ಭರವಸೆ ನೀಡಿದರು. ಸಿದ್ದಾಪುರ ಮತ್ತು ಕುಮಟಾ ತಾಲೂಕು ಮುಖ್ಯ ಸಂಚಾಲಕರಾದ ಸುಭಾಷ್ ಆರ್ ನಾಯ್ಕ್, ಮಂಜುನಾಥ್ ನಾಯ್ಕ್, ಇನ್ನೊಬ್ಬ ತಾಲೂಕು ಗೌರವ ಸಂಚಾಲಕ ಗಾಂಧಿ ಆರ್ ನಾಯ್ಕ್, ಬಿಎಸ್ಎ ಡಿಪಿ ಅಧ್ಯಕ್ಷ ವಿನಾಯಕ ನಾಯ್ಕ್, ಮಾಧ್ಯಮ ವರದಿಗಾರ ದಿವಾಕರ್ ನಾಯ್ಕ್ ಇತರರು ಪಾಲ್ಗೊಂಡಿದ್ದರು. ಕೆನರಾ ಪ್ಲಸ್ ನ್ಯೂಸ್ ಸಿದ್ದಾಪುರ.